ನಮಸ್ತೆ, ನಮ್ಮ ಮನೆಗೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ರುಚಿಯಾಗಿ ಕೇಸರಿಬಾತ್ ಹೇಗೆ ಮಾಡುವುದನ್ನು ನೋಡಿಕೊಳ್ಳೋಣ ಬನ್ನಿ. ಮೊದಲಿಗೆ 2 ಕಪ್ ರವೆಯನ್ನು ತೆಗೆದುಕೊಳ್ಳೋಣ. 2 ಕಪ್ಪು ಸಕ್ಕರೆ, ಗೋಡಂಬಿ, ಬಾದಾಮಿ, 1 ದ್ರಾಕ್ಷಿ, ಏಲಕ್ಕಿ ಪುಡಿ ಮತ್ತು 1 ಕೇಸರಿ ಕಲರ್ ಅಂದರೆ ಅಡಿಗೆ ಹಾಕೋದು ಶಂಡಿಗೆ ಗಿಂಡಿಗೆ ಹಾಕ್ತೇವಲ್ಲ ಆ ಕಲರ್. ಬಾದಾಮಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಗೋಡಂಬಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಗ್ಯಾಸ್ ಆನ್ ಮಾಡೋಣ ಬನ್ನಿ. ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಟುಕೊಂಡು ಪಾತ್ರೆಯಲ್ಲಿ 2 ಸ್ಪೂನ್ ತುಪ್ಪವನ್ನು ಹಾಕಿ ಗೋಡಂಬಿ ಬಾದಾಮಿ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೇವಲ್ಲ ಅವನ್ನ ಹಾಕಿಕೊಳ್ಳೋಣ. ಹಾಕಿಕೊಂಡು 1 ದ್ರಾಕ್ಷಿಯನ್ನು ಹಾಕಿಕೊಳ್ಳೋಣ. ಹಾಕಿಕೊಂಡು ಫ್ರೈ ಮಾಡೋಣ. ಕೆಂಪಗೆ ಗೋಲ್ಡನ್ ಕಲರ್ ಆಗಬೇಕದು. ಗೋಲ್ಡನ್ ಕಲರ್ ಲಾಸ್ಟಿಗೆ ಒಂದು ಟ್ವಿಸ್ಟ್ ಇದೆ ಇದರಲ್ಲಿ. ಏನಂತಂದರೆ ಗೊತ್ತಾಗ್ತದೆ ನಿಮಗೆ, ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಫುಲ್ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳೋಣ. ಇಷ್ಟು ತೆಗೆದುಕೊಂಡು ಅದೇ ಪಾತ್ರೆಯಲ್ಲಿ ರವೆಯನ್ನು ಹಾಕಿಕೊಳ್ಳೋಣ. 2 ಕಪ್ ಹೇಳಿದ್ದೀನಲ್ಲ, ಆ ಕಪ್ಪಿಲೆ 2 ಕಪ್ ಟೀ ಕಪ್ಲೆ 2 ಕಪ್ ರವೆಯನ್ನು ಹಾಕಿಕೊಳ್ಳೋಣ. ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಮೇಲೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ಳೋಣ, 2 ಸ್ಪೂನ್. ಮತ್ತೆ ಹಾಕಿಕೊಂಡು ಕೆಂಪಗೆ ಗೋಲ್ಡನ್ ಕಲರ್ ಬರಬೇಕದು. ಗೋಲ್ಡನ್ ಕಲರ್ ಬರೋ ಮಟ್ಟನೂ ಫ್ರೈ ಮಾಡಿಕೊಂಡು ಗೊತ್ತಾಗ್ತದೆ ನಿಮಗೆ. ಮುಟ್ಟಿ ನೋಡಿದರೆ ಎಲ್ಲ ಹೆಂಗೆ ಚೆನ್ನಾಗಿ ಆಗಿದೆ ಅಂತೆ ಸ್ಮೆಲ್ಲು ಬರ್ತದೆ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋಣ. ಚೆನ್ನಾಗಾಗಿದೆ. ಫಸ್ಟ್ ಎಲ್ಲ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳೋಣ. ಬರ್ತಾ ಮೀಡಿಯಮ್ ಫ್ಲೇಮ್ನ ಇಟ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಮತ್ತು ಪಾತ್ರೆಯನ್ನು ಇಟ್ಟು ಅದಕ್ಕೆ 2 ಕಪ್ ರವೆ ಇದೆಯಲ್ಲ, ರವಕ್ಕೆ 5 ಕಪ್ ನೀರನ್ನು ಹಾಕಿಕೊಳ್ಳೋಣ. ನೀರನ್ನು ಹಾಕಿಕೊಂಡು 1 ಕಪ್ಪಿಗೆ 2.5 ಕಪ್ ಅಂತೆ 2 ಕಪ್ಪಿಗೆ 5 ಕಪ್ ಹಾಕಿಕೊಳ್ಳೋಣ. 5 ಕಪ್ ನೀರು ಹಾಕಿಕೊಂಡು ಕುದಿಯಲಿಕ್ಕೆ ಇಡೋಣ. ಚೆನ್ನಾಗಿ ಕುದೀಲಿ. ಲಾಸ್ಟಿಗೆ ಒಂದು ಟ್ವಿಸ್ಟ್ ಇದೆ, ಮರಿಬೇಡಿ ನೋಡಿ. ಬಬಲ್ಸ್ ಬರ್ತಾ ಇದೆ. ಅದಕ್ಕೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಅಷ್ಟೇ ಕಲರ್ ಹಾಕೋಣ. ಚಿಟಿಕೆಯಷ್ಟು ಅಷ್ಟೇ, ಸ್ವಲ್ಪನೇ ಹಾಕಿಕೊಳ್ಳೋಣ. ನೋಡಿ, ಹಾಕಿಕೊಳ್ಳಿ ಎಷ್ಟು ಕಲರ್ ಬಿಡ್ತು. ಕೆಮಿಕಲ್ಸ್ ಇರ್ತದೆ, ಹುಷಾರು. ನೋಡಿ, ಬಬಲ್ಸ್ ಬರ್ತಾ ಇದೆ. ಇವಾಗ ರವೆಯನ್ನು ಹಾಕಿಕೊಳ್ಳೋಣ. ಹುರಿದಿದ್ವೆಲ್ಲ ಆ ರವೆ ಹಾಕಿಕೊಳ್ಳೋಣ. ಹಾಕಿ ಒಮ್ಮಲ್ಕೆ ಅಷ್ಟು ಹಾಕಬೇಡಿ, ಸ್ವಲ್ಪ ಹಾಕ್ಕೊಳ್ಳೋಣ. ಯಾಕಂದರೆ ಒಮ್ಮಲ್ಕೆ ಹಾಕಿಕೊಳ್ಳಿ ಗಂಟಾಗ್ಬಿಡ್ತದೆ, ಬೇಗ ಗಂಟಾಗ್ತದೆ. ಇದು ಸಣ್ಣ ರವೆ ಅಲ್ಲ, ಬಾಂಬೆ ರವೆ ಅಲ್ಲ, ಅದಕ್ಕೆ ಬೇಗ ಗಂಟಾಗ್ತದೆ. ಸ್ವಲ್ಪ ಹಾಕಿಕೊಂಡು ಕೈ ಆಡಿಸ್ತಾ ಇರೋಣ. ಕೈ ಆಡಿಸ್ತಾ ಮೀಡಿಯಮ್ ಫ್ಲೇಮ್ನಲ್ಲೇ ಇರಲಿ ಗ್ಯಾಸ್. ಹಾಗೆ ನೋಡಿ, ಈ ಹದಕ್ಕೆ ಬರಬೇಕದು ಕಂಪ್ಲೀಟಾಗಿ. ಈಗ ಸಕ್ಕರೆ ಹಾಕಿ ಇದನ್ನು ಮಾಡಬೇಡಿ, ನೋಡ್ತಾ ಇರಿ. ಸಕ್ಕರೆ ಹಾಕಿ ಕುದಿಸಿ ಇದನ್ನು ಮಾಡೋದು ಆ ಥರ ಅಲ್ಲ ಇದು. ಇದೊಂಥರ ಡಿಫ್ರೆಂಟ್ ಕೇಸರಿಬಾತ್ ಇದೆ ನೋಡಿ, ಚೆನ್ನಾಗಿ ಆಗ್ತದೆ. ಮೇಲೆ ಪ್ಲೇಟನ್ನು ಮುಚ್ಚಿ ಇಡೋಣ. ಇಟ್ಟು ಒಂದು 2 ನಿಮಿಷ ಕುದೀಲಿ. ಚೆನ್ನಾಗಿ ಕುದ್ದು ಗ್ಯಾಸ್ ಆಫ್ ಮಾಡೋಣ. ಗ್ಯಾಸ್ ಆಫ್ ಮಾಡಿ ನೋಡೋಣ. ನೋಡಿ, ಚೆನ್ನಾಗಿ ಬಂದಿದೆ. ಈ ಅದಕ್ಕೆ ಬಂದಿದೆ ನೋಡಿ. ಇವಾಗ ಸಕ್ಕರೆಯನ್ನು ಹಾಕಿಕೊಳ್ಳೋಣ. ಸಕ್ಕರೆ 2 ಕಪ್ ಸಕ್ಕರೆ, 2 ಕಪ್ ರವಾಕ್ಕೆ 2 ಕಪ್ ಸಕ್ಕರೆ ಹಾಕಿಕೊಂಡು 2 ಕಪ್ ರವಾಕ್ಕೆ 2 ಕಪ್ ಸಕ್ಕರೆ ನೋಡಿ ಹಾಕಿ. ಆಗಲೇ ಹುರಿದಿದ್ವೆಲ್ಲ ಅವು ಗೋಡಂಬಿ ಬಾದಾಮಿ ಏಲಕ್ಕಿ ಪುಡಿನೂ ಹಾಕೋಣ. ಇವಾಗೆ ಹಾಕಿಬಿಡೋಣ. ಹಾಕಿ ಚೆನ್ನಾಗಿ ಕೈ ಆಡಿಸೋಣ. ನೋಡಿ, ಪೂರ್ತಿ ಗ್ಯಾಸ್ ಆನ್ ಇರಬಾರ್ದು, ಗ್ಯಾಸ್ ಆಫ್ ಮಾಡಬೇಕು. ಗ್ಯಾಸ್ ಆಫ್ ಮಾಡಿ 2 ನಿಮಿಷ ಆದಮೇಲೆ ಸಕ್ಕರೆ ಹಾಕಿ ಕೈ ಆಡಿಸೋಣ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟು ಸಕ್ಕರೆ ಹಾಕಿ ಕುದಿಸಿ ಆಮೇಲೆ ಕುದಿಯೋ ಮುಂದೆ ಸಕ್ಕರೆ ಹಾಕೋದು ಅಲ್ಲ, ಗ್ಯಾಸ್ ಆಫ್ ಮಾಡಿಕೊಂಡೇ ಹಾಕಬೇಕು ಸಕ್ಕರೆನ. ಅದೆಲ್ಲ ಕರಗ್ತದೆ, ಲಾಸ್ಟಿಗೆ ನಿಮಗೆ ಗೊತ್ತಾಗ್ತದೆ ಅದೆಲ್ಲ ಮಾಡಿದ ಮೇಲೆ. ನೋಡಿ ಆಯಿತು. ಇವಾಗ ಇದ್ರ ಮೇಲೆ ಒಂದು ಪಾತ್ರೆ ಮುಚ್ಚಿಬಿಡೋಣ. 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಪಾತ್ರೆ ಮುಚ್ಚೋಣ. ಅಂದರೆ ತುಪ್ಪದ ಫ್ಲೇವರ್ ಇಳಿಬೇಕು ಒಳಗಡೆ, ಚೆನ್ನಾಗಿ ಇಳಿತೈತೆ. ಕೈ ಆಡಿಸಿ
ಚೆನ್ನಾಗಿ ಕೈ ಆಡಿಸಿ ಪಾತ್ರೆಯನ್ನು ಮುಚ್ಚೋಣ ಇವಾಗ. ನೋಡಿ, ವಾವ್, ಚೆನ್ನಾಗಿ ಬಂದಿದೆ ನೋಡಿ. ಅದು ತಿನ್ನೋ ಮುಂದೆ ಗೊತ್ತಾಗ್ತದೆ ನಿಮಗೆ. ಪಾತ್ರೆಯನ್ನು ಮುಚ್ಚಿ ಒಂದು 5 ನಿಮಿಷ ಬಿಡೋಣ. ಬಿಟ್ಟು ನೋಡಿ ಕೇಸರಿ ಬಾತ್ ಹೇಗಾಗಿದೆ. ಹೊಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ವಾವ್, ಸೂಪರ್.